ಕ್ರೈಸ್ತ ಧರ್ಮದ ಒಂದು ಕಥೆಯಲ್ಲಿ ಬರುತ್ತೆ. ಹ್ಮ್. ಆ ಕ್ರೈಸ್ತ ಧರ್ಮದಲ್ಲಿ ಹ್ಮ್. ಯೇಸು ಕ್ರಿಸ್ತ ಹ್ಮ್. ಅಷ್ಟೂ ಜನಕ್ಕೆ ಒಂದು ಸಮಾರಾಧನೆ ಏರ್ಪಡಿಸಿ, ಹ್ಮ್. ಊಟವನ್ನು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು, ಹ್ಮ್. ನಾವು ಇವತ್ತು ರಾತ್ರಿ ಈ ಸಮುದ್ರವನ್ನು ದಾಟಿ ಹೋಗಬೇಕಾಗಿದೆ. ಹ್ಮ್. ನಾನು ಸ್ವಲ್ಪ ಧ್ಯಾನ ಮಾಡಬೇಕು, ಹೋಗ್ತೇನೆ. ಹ್ಮ್. ನೀವೆಲ್ಲ ಈ ದೋಣಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅಷ್ಟೂ ಜನರನ್ನು ಕೂರಿಸ್ತಾರೆ. ಪೀಟರನ್ನು ಕೂರಿಸ್ತಾರೆ, ಅಲ್ಲಿ ಹೋಗ್ತಾರೆ. ಹ್ಮ್. ಧ್ಯಾನ ಮಾಡಿಕೊಂಡು ಬರ್ತಾರೆ. ಇದು ಹಡಗು ಹೋಗ್ತಾ ಇರುತ್ತೆ, ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ. ಹ್ಮ್. ಇನ್ನೇನು ಬೆಳಗಿನ ಜಾವ ಆಗಬೇಕು, ಆ ಹೊತ್ತಿಗೆ ನೋಡ್ತಾರೆ ಯೇಸು ಕ್ರಿಸ್ತ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಹ್ಮ್. ಆಗ ಪೀಟರ್ ಇದ್ದವನಿಗೆ ಯಾವುದೋ ದೆವ್ವ ನಡ್ಕೊಂಡು ಬರ್ತಾ ಇದೆ, ಭೂತ ನಡ್ಕೊಂಡು ಬರ್ತಾ ಇದೆ, ಪಿಶಾಚಿ ನಡ್ಕೊಂಡು ಬರ್ತಾ ಇದೆ, ನೀರಿನ ಮೇಲೆ ನಡೀಲಿಕ್ಕೆ ಸಾಧ್ಯವೇ? ಹಾಗಿದ್ಮೇಲೆ ಅದು ಭೂತಾನೇ ಇರಬೇಕು ಅಂತ ಎಲ್ಲರೂ ಹೆದರ್ಕೊಂಡು ಕೂತಿರ್ತಾರೆ. ಹ್ಮ್. ಯೇಸು ಕ್ರಿಸ್ತ ಹತ್ತಿರಕ್ಕೆ ಬರ್ತಾ ಇದ್ದಾಗೆ, ಹೆದರಬೇಡಿಪ್ಪ ನಾನೇ, ಹ್ಮ್. ಪರಿಚಯ ಮಾಡ್ಕೋತಾರೆ. ಹ್ಮ್. ಆಗ ಅವ್ನು ಪೀಟರ್ ಕೇಳ್ತಾನೆ, ಅರೆ ನೀರಿನ ಮೇಲೆ ನಡ್ಕೊಂಬಂದ್ರಾ? ಹೇಗೆ ನಡ್ಕೊಂಬಂದ್ರಿ? ಏನು ನಡ್ಕೊಂಬರೋದು ಬಹಳ ಸುಲಭ, ಅದು ನೀನು ನಡ್ಕೊಂಬಾ, ಏನು ದೊಡ್ಡದಿದೆ ಇದರಲ್ಲಿ, ಹ್ಮ್. ಬಾ ನಡ್ಕೊಂಬಾ ಅಂದಾಗ ಅವನು 2-3 ಹೆಜ್ಜೆ ಇಡ್ತಾನೆ, ನಡ್ಕೊಂಡು ಬರ್ತಾನೆ. ಆಮೇಲೆ 4ನೇ ಹೆಜ್ಜೆ ಇಡಬೇಕಾದ್ರೆ ಒಂದು ಸಣ್ಣ ಅನುಮಾನ ಬಂದ್ಬಿಡುತ್ತೆ, ಅರೆ ನಿಜಕ್ಕೂ ನಡೀತಾ ಇದ್ದೀನಾ, ಮುಳುಗ್ಬಿಟ್ರೆ ನಾನು, ಹ್ಮ್. ಬುಳಕ್ಕಂತ ಹೋಗ್ಬಿಡ್ತಾನೆ. ತಕ್ಷಣ ಅವನ ಕೈ ಹಿಡಿದು ಯೇಸು ಕ್ರಿಸ್ತ ಮೇಲಕ್ಕೆ ಎಳ್ಕೊಂಡು ಬಂದು ಮತ್ತೆ ಅವನನ್ನು ಹಡಗಲ್ಲಿ ಕೂರಿಸ್ತಾರೆ. ಹ್ಮ್. ಯಾಕೆ ನಾನು ಮುಳುಗ್ದೆ ಅಂದಾಗ, ಹ್ಮ್. ನಾನು ಮೊದಲು ಹೇಳಿದಾಗ, ಹ್ಮ್. ನನ್ನ ಮಾತಿನ ಮೇಲೆ, ನನ್ನ ಮೇಲೆ ನಿನಗೆ 100ಕ್ಕೆ 100ರಷ್ಟು ಭರವಸೆ ಇತ್ತು, ಹ್ಮ್. ಹಾಗಾಗಿ ನಡ್ಕೊಂಡು ಬಂದೆ. ಹ್ಮ್. ಎಲ್ಲೋ ಒಂದು ಕಡೆಗೆ ಸಣ್ಣ ಅನುಮಾನ ಬಂದ್ಬಿಡ್ತು ನಿನ್ನ ಮನಸ್ಸಲ್ಲಿ, ಅಕಸ್ಮಾತ್ ಮುಳುಗ್ಬಿಟ್ರೆ ನಾನು ಅಂತ ಮುಳುಗಿ ಹೋದೆ.